ಹೊಸದಕ್ಕಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಶಿಕಾಂತ್ ದುಬೆ ಎಂಬ ಸಿಡಿಬಾಂಬು ಇವತ್ತು ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ವಿರುದ್ಧವೇ ಗಂಭೀರವಾದ ಟೀಕೆ ಟಿಪ್ಪಣಿಗಳನ್ನು ಮಾಡಿ ವಿವಾದವೆಬ್ಬಿಸಿರುವ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯ ಡಾಕ್ಟರ್ ನಿಶಿಕಾಂತ್ ದುಬೆ ಬಗ್ಗೆ ಮಾತಾಡಲೇಬೇಕಾಗಿ ಬಂದಿದೆ. ಅದು ಇವತ್ತಿನ ವರ್ತಮಾನದ ಕೋಲಾಹಲಕಾರಿ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರವಲ್ಲ, ಒಬ್ಬ ಸಂಸದೀಯ ಪಟುವಾಗಿ ಈ ನಿಶಿಕಾಂತ್ ದುಬೆ ಯಾವ ರೀತಿ ಮುಂಚೂಣಿಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಲೇಬೇಕಾಗಿ ಬಂದಿದೆ. ರಾಷ್ಟ್ರದಲ್ಲೇ ಅತ್ಯಂತ ಹಿಂದುಳಿದ ರಾಜ್ಯಗಳ ಪೈಕಿ ಎರಡು, ಒಂದು ಛತ್ತೀಸ್ಗಢ ಮತ್ತೊಂದು ಜಾರ್ಖಂಡ್. ಮಧ್ಯಪ್ರದೇಶದಿಂದ ವಿಭಜನೆಗೊಂಡ ಛತ್ತೀಸ್ಗಢ ರಾಜ್ಯ, ಬಿಹಾರ್ನಿಂದ ವಿಭಜನೆಗೊಂಡ ಈ ಜಾರ್ಖಂಡ್ ರಾಜ್ಯ, ಇವೆರಡೂ ಕೂಡ ಬಹುಪಾಲು ಬುಡಕಟ್ಟು ಜನಾಂಗದವರೇ ಅತ್ಯಧಿಕ ಸಂಖ್ಯೆಯಲ್ಲಿರುವ ರಾಜ್ಯಗಳು. ತತ್ಫಲವಾಗಿ ಅಭಿವೃದ್ಧಿಯಲ್ಲೂ ಕೂಡ ಅತ್ಯಂತ ಇತರ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೋಲಿಸಿದರೆ ಅತ್ಯಂತ ಹಿಂದುಳಿದ ರಾಜ್ಯಗಳಂತೆನೆ ಪ್ರಖ್ಯಾತಿ. ಇಂಥ ಹಿಂದುಳಿದ ಜಾರ್ಖಂಡ್ ರಾಜ್ಯದಿಂದ 2009ರಿಂದ ಸತತವಾಗಿ 4 ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗಿ ಬಂದಿರುವ ಈ ನಿಶಿಕಾಂತ್ ದುಬೆ ಭಾರತೀಯ ಜನತಾ ಪಕ್ಷ ಸಂಸತ್ತಿನಲ್ಲಿ ತನ್ನ ಶೋಕೇಸ್ ಅಲ್ಲಿಟ್ಟಿರುವ 3 ಪ್ರಚಂಡ ವಾಕ್ಪಟುಗಳ ಪೈಕಿ ಅತ್ಯಂತ ಪ್ರತಿಭಾಶಾಲಿ ಸಂಸದೀಯ ಪಟುಗಳ ಪೈಕಿ ಒಬ್ರು. ಮತ್ತೊಬ್ರು ಇವರಂತಾನೆ ಒರಿಸ್ಸಾದಿಂದ ಲೋಕಸಭೆಗೆ ಆರಿಸಿ ಬಂದಿರುವ ಸಂದೀಪ್ ಪಾತ್ರ ಅವರನ್ನ ಇದುವರೆಗೂ ಪಕ್ಷದ ವಕ್ತಾರರಾಗಿ ಸುದ್ದಿಗೋಷ್ಠಿಗಳಲ್ಲಿ ನೋಡ್ತಾ ಇದ್ವಿ. ಸುದ್ದಿವಾಹಿನಿಗಳ ಚರ್ಚಾಪಟುವಾಗಿ ನಾವು ಅವರ ಮಾತುಗಳನ್ನ ಆನಂದಿಸ್ತಾ ಇದ್ವಿ. ಅವರೀಗ ಲೋಕಸಭಾ ಸದಸ್ಯರಾಗಿದ್ದಾರೆ. ಅದೇ ರೀತಿ ರಾಜ್ಯಸಭೆಯಲ್ಲಿರೋ ಡಾಕ್ಟರ್ ಸುಧಾಂಶು ಚತುರ್ವೇದಿ ಬಹುಭಾಷಾ ತಜ್ಞ, ಬಹುಶಿಸ್ತೀಯ ಅಧ್ಯಯನಶೀಲತೆ, ಸಂಶೋಧನೆ ಮತ್ತು ಪ್ರಚಂಡ ವಾಕ್ ಸಾಮರ್ಥ್ಯದ ಮೂಲಕ ಸದಾಕಾಲ ಮಿಂಚುವ ಸುಧಾಂಶು ಚತುರ್ವೇದಿ ಮೂಲತಃ IIT ಪದವೀಧರ, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್, MTech ಪದವೀಧರರಾದ ಡಾಕ್ಟರ್ ಸುಧಾಂಶು ಚತುರ್ವೇದಿ ಅವರು ಅಧ್ಯಯನ ಮಾಡುತ್ತಿರುವ ವಿಷಯವೇ ಇಲ್ಲ. ಇತಿಹಾಸವಾಗ್ಲಿ, ರಾಜ್ಯಶಾಸ್ತ್ರವಾಗ್ಲಿ, ಸಮಾಜಶಾಸ್ತ್ರವಾಗ್ಲಿ, ಎಲ್ಲ ಧರ್ಮ ಗ್ರಂಥಗಳಾಗ್ಲಿ, ಎಲ್ಲದರ ಶಾಸ್ತ್ರೀಯ ಅಧ್ಯಯನ ಮತ್ತು ಪ್ರಚಂಡ ನಿರೂಪಣೆಯ ಮೂಲಕ ಅವರು ಕೂಡ ರಾಜ್ಯಸಭೆಯ ಅತ್ಯಂತ ಪ್ರತಿಭಾಶಾಲಿ ಸಂಸದೀಯ ಪಟುಗಳಲ್ಲಿ ಒಬ್ಬರಾಗಿದ್ದಾರೆ. ಅಂದಾಗೆ ಮೂರನ್ನು ಕೂಡ ಮಂತ್ರಿ ಮಾಡಿಲ್ಬೇಕೆ ನರೇಂದ್ರ ಮೋದಿ ಅವರು ಅನ್ನೋದು ಅದು ಬೇರೆ ಮಾತು. ಅವ್ರಿಗೆ ಮಂತ್ರಿ ಆಗ್ಬಿಟ್ರೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾಗತ್ತೆ. ಕೆಲವರಾದ್ರೂ ಸಂಸದೀಯ ಪಟುಗಳು ಬೇಕು. ಪ್ರತಿಪಕ್ಷಗಳ ನಿರಂತರ ಟೀಕೆ ಟಿಪ್ಪಣಿಗಳು, ವಾಕ್ ಪ್ರಹಾರಗಳನ್ನ ಪ್ರತಿರೋಧಿಸಕ್ಕೆ ಕೆಲವರಾದ್ರೂ ಬೇಕು ಅನ್ನೋ ಲೆಕ್ಕಾಚಾರ ಅವ್ರದ್ದಿರ್ಬೋದು. ಅದಿರ್ಲಿ, ಡಾಕ್ಟರ್ ನಿಶಿಕಾಂತ್ ದುಬೆ ಇದೀಗ ಸುದ್ದಿಯಾಗಿರೋದು ವಕ್ಫ್ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವ 100 ರಿಟ್ ಅರ್ಜಿಗಳ ವಿಲೇವಾರಿ ಮಾಡ್ತಾ ಇರೋ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಆರಂಭಿಕ ಹಂತದಲ್ಲೇ ಮುಸಲ್ಮಾನರಿಗೆ ಪ್ರಚೋದನೆ ನೀಡೋ ರೀತಿಯ ಒಂದು ಮನೋಧರ್ಮ ತಾಳಿದೆ ಅಂತ ಇವ್ರಿಗೆ ಸಿಟ್ಟು ಬಂದಿದೆ. ಇದುವರೆಗೂ ಹಿಂದೂಗಳಿಗೆ ಸಂಬಂಧಪಟ್ಟ ವಿವಾದಗ್ರಸ್ತ ಸ್ಥಳಗಳು, ಬಾಬ್ರಿ ಮಸೀದಿ ಆಗ್ಲಿ, ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿ ಆಗ್ಲಿ, ಮಥುರಾದ ಜಮಾ ಮಸೀದಿ ಆಗ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೇಳ್ತಾ ಇದ್ದ ಸುಪ್ರೀಂ ಕೋರ್ಟು ಇದೀಗ ವಕ್ಫ್ ಬೈ ಯೂಸರ್, ವಕ್ಫ್ ಬೋರ್ಡ್ ಎಂದು ಘೋಷಿಸಲಾಗಿರುವ ವಕ್ಫ್ ಬೈ ಯೂಸರ್ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ದಾಖಲೆಯಲ್ಲಿರುತ್ತೆ ಅಂತ ಅನುಕಂಪ ತೋರಿಸ್ತಾ ಇದೆ. ಇದು ಪಕ್ಷಪಾತ ಪೂರಿತವಾದ ಧೋರಣೆ. ಈ ರೀತಿ ಮಾತಾಡೋದ್ರ ಮೂಲಕ ಮುಖ್ಯ ನ್ಯಾಯಮೂರ್ತಿಗಳೇ ಒಂಥರ ಜಾತೀಯ ದಂಗೆಗೆ, ಧಾರ್ಮಿಕ ದಂಗೆಗೆ ಕುಮ್ಮಕ್ ಕೊಡ್ತಾ ಇದ್ದಾರೆ ಅನ್ನೋ ಅರ್ಥ ಬರುವ ಗಂಭೀರ ಆರೋಪ ಮಾಡಿದ್ದಾರೆ ಈ ನಿಶಿಕಾಂತ್ ದುಬೆ ಅವರಿಗೆ ಪ್ರೇರಣೆ ಬಂದಿತ್ತು ಅವ್ರಿಗಿಂತ 2 ದಿನ ಮುಂಚೆ ಮಾತಾಡಿದ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸಭಾಪತಿ ದೀಪಕ್ ಧನ್ಕರ್ ಅವರು ಮಾಡಿದ ಭಾಷಣ ಕೂಡ, ಅವರು ಕೂಡ ಅಷ್ಟೇ ರಾಷ್ಟ್ರಪತಿಗಳ ಸಂವಿಧಾನದ ಸರ್ವೋಚ್ಚ ಪದವಿಯನ್ನು ಅಲಂಕರಿಸುವ ಮಹಾಮಹಿಮ ರಾಷ್ಟ್ರಪತಿ ಅವರಿಗೆ ಇಂತಿಷ್ಟೇ ದಿನಗಳಲ್ಲಿ ತಮಗೆ ಒಪ್ಪಿಸಲಾದ ವಿಧೇಯಕಗಳನ್ನ ಇತ್ಯರ್ಥ ಮಾಡ್ಬೇಕು ಅಂತ ಹೇಳಿಕ್ಕೆ ಸುಪ್ರೀಂ ಕೋರ್ಟ್ ಯಾರು? ಹಾಗಿದ್ರೆ ಸಂಸತ್ತು ಯಾಕಿರಬೇಕು? ಇದು ಸಂಸದೀಯ ಪ್ರಜಾಪ್ರಭುತ್ವ ಮೇಲೆ ನ್ಯಾಯಾಂಗ ಮಾಡಿದ್ರು ಕ್ಷಿಪಣಿ ದಾಳಿ, ಇಟ್ಸ್ ಎ ಮಿಸೈಲ್ ಅಟ್ಯಾಕ್ ಅಂತ ಅವರೆಲ್ಲ ಟೀಕಿಸಿದ್ರು. ಅದಕ್ಕೆ ಪೂರಕವಾಗಿ ಇದೀಗ ಮಾತಾಡಿದ್ದಾರೆ ಈ ನಿಶಿಕಾಂತ್ ದುಬೆ. ಅಂದಾಗೆ ನಿಶಿಕಾಂತ್ ದುಬೆ ಅಸಾಧಾರಣ ವಿದ್ಯಾವಂತ ಮತ್ತು ಪ್ರತಿಭಾವಂತ. ಜಾರ್ಖಂಡ್ನ ಗೊಡ್ಡಾ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೋ ಈತ, ಆ ಗೊಡ್ಡಾ ಲೋಕಸಭಾ ಕ್ಷೇತ್ರ ಮತ್ತು ಅಲ್ಲಿನ ಜಿಲ್ಲಾ ಕೇಂದ್ರವಾಗಿರುವ ದೇವಗಢ್
ಆ ಪ್ರದೇಶ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಹಿಂದುಳಿದ ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ಅನ್ನೋ ಒಂದು ಕೆಟ್ಟ ಪ್ರತೀತಿಯನ್ನು ಹೊಂದಿತ್ತು. ಇದೀಗ 4 ಅವಧಿಯ ತಮ್ಮ ಸದಸ್ಯತ್ವದ ಅವಧಿಯಲ್ಲಿ ಈ ನಿಶಿಕಾಂತ್ ದುಬೆ ಆ ದೇವಗಢ್ನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ವೈದ್ಯಕೀಯ ವಿದ್ಯಾಲಯವನ್ನೇ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಭಾರತ ಸರ್ಕಾರದ ನೇರ ಆಳ್ವಿಕೆ ಒಳಪಟ್ಟ ಏಮ್ಸ್ ಅಲ್ಲಿ ಸ್ಥಾಪನೆ ಆಗಿದೆ. ಅದರ ಜೊತೆಗೆ 3 ಇಂಜಿನಿಯರಿಂಗ್ ಕಾಲೇಜುಗಳು, 3 ಕೃಷಿ ಕಾಲೇಜುಗಳು, 4 ಮಾಡೆಲ್ ಕಾಲೇಜುಗಳು, 18 ITIಗಳು, ಜೊತೆಗೆ 3 ರಾಷ್ಟ್ರೀಯ ಹೆದ್ದಾರಿಗಳು, 4 ನೀರಾವರಿ ಯೋಜನೆಗಳು ಮತ್ತು 100ಕ್ಕೆ 100ರಷ್ಟು ಮನೆಗಳಿಗೆ ಕುಳಾಯಿ ನೀರು ಸರಬರಾಜು ಇತ್ಯಾದಿ ಅಭಿವೃದ್ಧಿ ಕೇಂದ್ರಿತ ರಾಜಕಾರಣವನ್ನು ಮಾಡಿ ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಿರೋ ಈ ನಿಶಿಕಾಂತ್ ದುಬೆ ಮೂಲತಃ ಒಬ್ಬ BA ಪದವೀಧರ, ಭಾಗಲ್ಪುರ್ ವಿಶ್ವವಿದ್ಯಾಲಯದ BA ಪದವೀಧರ, ದಿಲ್ಲಿ ವಿಶ್ವವಿದ್ಯಾಲಯದ MBA ಸ್ನಾತಕೋತ್ತರ ಪದವೀಧರ ಮತ್ತು ರಾಜಸ್ಥಾನ್ ವಿಶ್ವವಿದ್ಯಾಲಯದಿಂದ ಸಮಾಜಶಾಸ್ತ್ರದಲ್ಲಿ ಅಂದ್ರೆ ಭಾರತದ ಗ್ರಾಮೀಣ ಬಡತನದ ಬಗ್ಗೆ ಪ್ರಬಂಧ ಮಂಡಿಸ್ಬಿಟ್ಟು PhD ಪಡ್ಕೊಂಡಿರೋ ಒಬ್ಬ ಪ್ರತಿಭಾಶಾಲಿ ವಿದ್ಯಾವಂತ ರಾಜಕಾರಣಿ. ಇವರು 2009, 2014, 2019 ಮತ್ತು ಇದೀಗ 2024 ಹೀಗೆ 4 ಬಾರಿ ಆ ಗೊಡ್ಡಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದು ಬಂದಿದ್ದಾರೆ. ಅಂದಹಾಗೆ ಅವ್ರಿಗೆ 2015 ಮತ್ತು 2018ರಲ್ಲಿ ಪ್ರತಿ ವರ್ಷ ಸಂಸತ್ನಲ್ಲಿ ನೀಡಲಾಗುವ ವಾರ್ಷಿಕ ಪ್ರಶಸ್ತಿ ಅತ್ಯುತ್ತಮ ಸಂಸದೀಯ ಪಟು ದಿ ಬೆಸ್ಟ್ ಪಾರ್ಲಿಮೆಂಟೇರಿಯನ್ ಪ್ರಶಸ್ತಿಯನ್ನ 2 ಬಾರಿ ಪಡ್ಕೊಂಡಿರೋ ಖ್ಯಾತಿ ಈ ನಿಶಿಕಾಂತ್ ದುಬೆ. ನಿಶಿಕಾಂತ್ ದುಬೆ ಕಲಾಪಗಳಲ್ಲಿ ಪಾಲ್ಗೊಳ್ಳೋದ್ರಲ್ಲೂ ಕೂಡ ಅತ್ಯಂತ ಶಿಸ್ತುಬದ್ಧ ರಾಜಕಾರಣಿ. ಅವರ ಹಾಜರಾತಿ 95%. ಬಹುಪಾಲು ಸಂಸದರು ಹಾಜರಾತಿ ಪುಸ್ತಕಕ್ಕೆ ಸಹಿ ಹಾಕ್ಬಿಟ್ಟು ಹೊರಗೆ ಹೋದ್ರೆ ಇವ್ರು ಹಾಗಿಲ್ಲ, ಎಲ್ಲ ಕಲಾಪಗಳಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪಾಲ್ಗೊಳ್ತಾರೆ. ಸುಮಾರು 178 ವಿಷಯಗಳ ಕುರಿತ ಚರ್ಚೆಗಳಲ್ಲಿ ಮೊದಲ 3 ಅವಧಿಯಲ್ಲಿ ಪಾಲ್ಗೊಂಡ ದಾಖಲೆ ಅವ್ರದ್ದಾಗಿತ್ತು. 378 ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅಲ್ಲೂ ಕೂಡ ಒಂದು ರಾಷ್ಟ್ರೀಯ ದಾಖಲೆಯನ್ನ ಸ್ಥಾಪಿಸಿದ್ರು ಈ ನಿಶಿಕಾಂತ್ ದುಬೆ. ನಿಶಿಕಾಂತ್ ದುಬೆ ರಾಜಕಾರಣಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ SR ಕಂಪನಿಯ ಅಂದ್ರೆ ಕಾರ್ಪೊರೇಟ್ ಉದ್ಯೋಗಿ ಆಗಿದ್ರು. SR ಕಂಪನಿಯಲ್ಲಿ ಇದ್ಕೊಂಡ್ಬಿಟ್ಟೆ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಕಾರ್ಯಕರ್ತನಾಗಿ ಪ್ರವೇಶಿಸಿ ಮುಂದೆ ಸಕ್ರಿಯ ರಾಜಕಾರಣಿ ಆಗ್ಬಿಟ್ರು. ತಮ್ಮ ಬಾಲ್ಯದ ಸ್ನೇಹಿತೆ ಅನಾಮಿಕಾ ಗೌತಮ್, ಆಕೆ ಕೂಡ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ ನ ಪದವೀಧರೆ. ಅವರನ್ನ ಮದುವೆ ಆಗಿ 2 ಗಂಡು ಮಕ್ಕಳಿದ್ದಾರೆ ನಿಶಿಕಾಂತ್ ದುಬೆಗೆ. ನಿಶಿಕಾಂತ್ ದುಬೆ ಆನ್ಲೈನ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯನ್ನು ಕೂಡ ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಅವರ ಪತ್ನಿಯೇ ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಕ್ರಿಯಾಶೀಲ ಉದ್ಯಮಶೀಲ ದಂಪತಿಗಳು. ನಿಶಿಕಾಂತ್ ದುಬೆಗೆ ಈಗ 53 ವರ್ಷ ವಯಸ್ಸು. ಆದ್ರೆ ಪ್ರತಿಯೊಂದು ಸಂದರ್ಭವನ್ನು ಕೂಡ ಕೈಜಾರ್ಲಿಕ್ಕೆ ಬಿಡಲ್ಲ. ಆಳುವ ಪಕ್ಷದ ಪರವಾಗಿ, ಆಳುವ ಮೈತ್ರಿಕೂಟದ ಪರವಾಗಿ ಪ್ರತಿಪಕ್ಷಗಳ ವಾಕ್ ಸಮರಕ್ಕೆ ಗುರಾಣಿಯಾಗಿ ನಿಲ್ತಾರೆ ಈ ನಿಶಿಕಾಂತ್ ದುಬೆ. ಅವರ ಮಾತಿನಲ್ಲಿ ಆ ಭಾಷಾ ಪ್ರಭುತ್ವ, ಸಂವಹನ ಕಲೆಯ ಒಂದು ನೈಪುಣ್ಯತೆ ಮತ್ತು ವ್ಯಂಗ್ಯ, ವಿಡಂಬನೆ, ಹಾಸ್ಯ ಪ್ರಜ್ಞೆ, ತೀಕ್ಷ್ಣವಾದ ಟೀಕಾಸ್ತ್ರಗಳು ಎಲ್ಲವೂ ಅವರ ಬತ್ತಳಿಕೆಯಲ್ಲಿ ಇರೋದ್ರಿಂದನೇ ನಿಶಿಕಾಂತ್ ದುಬೆ ಎದ್ದು ನಿಂತಾಗ ವಿರೋಧ ಪಕ್ಷದವರು ಕೂಡ ಸಭಾತ್ಯಾಗ ಮಾಡಲ್ಲ. ಅವರೆಲ್ಲ ಕೂತ್ಕೊಂಡು ಅವ್ರ ಮೇಲೆ ಕೆರಳ್ತಾನೆ. ತಮ್ಮ ಬಗ್ಗೆ ಎಷ್ಟೇ ತೀಕ್ಷ್ಣವಾಗಿ ಟೀಕಿಸಿದ್ರು ಕೂಡ ಆತನ ವಾಕ್ಪಟುತ್ವದ ಬಗ್ಗೆ ಮನಸ್ಸಲ್ಲೇ ಮೆಚ್ಚುಗೆ ಸೂಚಿಸ್ತಾ ಕೂತಿರೋದನ್ನ ಸಂಸತ್ತಿನ ಕಲಾಪ ವೀಕ್ಷಿಸಿದವ್ರಿಗೆ ಅರ್ಥವಾಗುತ್ತೆ. ನಿಶಿಕಾಂತ್ ದುಬೆ ಅವ್ರಿಗೆ ನೇರ ಶಿಕಾರಿಯಾಗಿ ಇತ್ತೀಚಿನ ದಿನಗಳಲ್ಲಿ ಅವರಷ್ಟೇ ತೀಕ್ಷ್ಣವಾಗಿ ವಾಕ್ ಪ್ರಹಾರ ಮಾಡುವ ಪ್ರತಿಪಕ್ಷದ ಸಾಲಲ್ಲಿ ಕೂರುವ ತೃಣಮೂಲ್ ಪಕ್ಷದ ನಾಯಕಿ ಮಹುವಾ ಮೊಹಿತ್ರಾ ಮತ್ತು ಇವ್ರ ನಡುವೆ ನಿರಂತರ ಜಗಳ ನಡೆದೇ ಇರುತ್ತೆ. ಮಹುವಾ ಮೊಹಿತ್ರಾ ತಮ್ಮ ಸಂಸತ್ ಸದಸ್ಯರ ಆ ಐಡಿಯನ್ನ ದುರ್ಬಳಕೆ ಮಾಡ್ಕೊಂಡ್ಬಿಟ್ಟು ತನ್ನ ಪಾಸ್ವರ್ಡ್ ಅನ್ನ ದುಬಾಯಿಯಲ್ಲಿ ನೆಲೆಸಿರುವ ಒಬ್ಬ ಭಾರತೀಯ ಉದ್ಯಮದಾರನಿಗೆ ಹಂಚ್ಕೊಂಡ್ಬಿಟ್ಟು ಅವರ ಪರವಾಗಿ ಅದಾನಿ ಕಂಪನಿ ವಿರುದ್ಧ ಪ್ರಶ್ನೆಗಳನ್ನ ಹಾಕ್ತಾ ಇದ್ರು ಅನ್ನೋ ಗಂಭೀರವಾದ ಆರೋಪವನ್ನು ಮಾಡಿದ್ರು ಇದೇ ನಿಶಿಕಾಂತ್ ದುಬೆ. ಆ ಪ್ರಕರಣ ಇವತ್ತು ಸಂಸತ್ತಿನ ಸಮಿತಿಯ ವಿಚಾರಣೆಗೊಳಪಟ್ಟಿದೆ, ಪ್ರಿವಿಲೇಜ್ ಕಮಿಟಿಯ ವಿಚಾರಣೆಗೊಳಪಟ್ಟಿದೆ. ಹೀಗೆ ಒಂದಾದ ಮೇಲಂತೆ ವಿವಾದಗಳನ್ನ ಹೇಳ್ಕೊಳ್ತಾ ಬಂದಿರೋ ನಿಶಿಕಾಂತ್ ದುಬೆ ಆ ಕೋರ್ಟ್ ಪ್ರಕರಣಗಳಿಗೂ ನ್ಯಾಯಾಂಗ ನಿಂದನೆಯನ್ನು ಎದುರಿಸಿದ್ದಾರೆ, ಜಾತಿ ನಿಂದನೆಯ ಕೇಸ್ ಎದುರಿಸಿದ್ದಾರೆ. ಜೊತೆಗೆ ಧಾರ್ಮಿಕ ಪ್ರಚೋದನೆಯ ಮಾತನಾಡಿದ್ರನ್ನೋ ಆರೋಪವನ್ನು ಕೂಡ ಎದುರಿಸ್ತಾ ಬಂದಿದ್ದಾರೆ. ಅದೇನೇ ಇರಲಿ, ಸಂಸದೀಯ ರಾಜಕಾರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತಾನೊಬ್ಬ ಪ್ರಭಾವಶಾಲಿ ರಾಜಕೀಯ ವ್ಯಕ್ತಿತ್ವ ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದಾರೆ.
ಈ ನಿಶಿಕಾಂತ್ ದುಬೆ. ನಿಶಿಕಾಂತ್ ದುಬೆ ಜಾರ್ಖಂಡ್ ಅಂತ ಹಿಂದುಳಿದ ರಾಜ್ಯದಿಂದ ಬಂದಿರೋರು. ಆದ್ರೆ ಕರ್ನಾಟಕದಂತ ಅತ್ಯಂತ ಶ್ರೀಮಂತ ರಾಜ್ಯದಿಂದ ಬಂದಿರೋ ಪ್ರತಿನಿಧಿಸುವ ಶ್ರೀಮಂತ ರಾಜ್ಯವನ್ನು ಪ್ರತಿನಿಧಿಸುವ 28 ಜನ ಲೋಕಸಭಾ ಸದಸ್ಯರುಗಳು ಮತ್ತು ವಿವಿಧ ಸಂಖ್ಯೆಯ ರಾಜ್ಯಸಭಾ ಸದಸ್ಯರುಗಳು ನಿಶಿಕಾಂತ್ ದುಬೆ, ಸಂದೀಪ್ ಪಾತ್ರ ಮತ್ತು ಡಾಕ್ಟರ್ ಸುಧಾಂಶು ಚತುರ್ವೇದಿ ಈ ತರದ ಸಂಸದೀಯ ಪಟುಗಳಿಂದ ಕಲಿಯುವುದು ಬೇಕಾದಷ್ಟಿದೆ. ನಮ್ಮ ಕರ್ನಾಟಕದವ್ರು ಯಾಕೋ ಅನೇಕ ಪಾರಂಪರಿಕವಾಗಿನೇ ಯಾರೂ ಸಂಸದೀಯ ರಾಜಕಾರಣವನ್ನ ಗಂಭೀರವಾಗಿ ಸ್ವೀಕರಿಸೋದೇ ಇಲ್ಲ. ಅದು ತಾವೊಂದು ಶಾಪಗ್ರಸ್ತ ರಾಜಕಾರಣಿಗಳು ಅಂತ ಭಾವಿಸ್ಬಿಡ್ತಾರೆ. ರಾಜ್ಯ ರಾಜಕಾರಣಕ್ಕೆ ಬೇಡವಾದವ್ರನ್ನ ಸಂಸತ್ತಿಗೆ ಕಳಿಸ್ಕೊಡ್ತಾರೆ ಅನ್ನೋ ಒಂದು ಹುಸಿ ನಂಬಿಕೆ ಅವರಲ್ಲಿ ಆಳವಾಗಿ ಬೇರೂರು ಬಿಟ್ಟಿದೆ. ಇದೀಗ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಜ್ಯಸಭೆಯಲ್ಲಿರೋ ಜೆಡಿಎಸ್ ಪಕ್ಷದ ರಾಷ್ಟ್ರಾಧ್ಯಕ್ಷ ಮಾಜಿ ಪ್ರಧಾನಿ ದೇವೇಗೌಡರು ಇವರಿಬ್ಬರನ್ನ ಬಿಟ್ರೆ ಬಹುಪಾಲು ಸಂಸದರ ಅಸ್ತಿತ್ವವೇ ಜನಸಾಮಾನ್ಯರಿಗೆ ಅರ್ಥವಾಗ್ತಾ ಇಲ್ಲ. ಕರ್ನಾಟಕದಲ್ಲಿ ರಾಜಕಾರಣ ಅಂದ್ರೆ MLAಗಳು ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು ಮಾಡೋ ರಾಜಕಾರಣ ಅಂತ ಆಗತ್ತೆ ಹೊರತು ಯಾರು MP ಗಳನ್ನ ಗಂಭೀರವಾಗಿ ಪರಿಗಣಿಸ್ತಾನೆ ಇಲ್ಲ. ಇಂಥವ್ರಿಗೆ ಮಾದರಿ ಆಗ್ಬೇಕಾದವರು ಈ ನಿಶಿಕಾಂತ್ ದುಬೆ ತರದವರು. ನಿಶಿಕಾಂತ್ ದುಬೆ ಅವರಿಗೆ 4 ಅವಧಿ ಆ ಕ್ಷೇತ್ರವನ್ನು ಗೆದ್ದು ಕೊಟ್ಟರು ಕೂಡ ತನ್ನ ಮಂತ್ರಿ ಮಾಡ್ಲಿಲ್ವಲ್ಲ ಅನ್ನೋ ಕೊರಗೆ ಇಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಜನಸಂಘದ ಕಾಲದಿಂದ ಒಂದು ದೊಡ್ಡ ಆದರ್ಶ ಪರಂಪರೆನೇ ಇದೆ. ಅವರ ಅಗ್ರಗಣ್ಯ ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅದ್ವಾನಿ ತರದವರೆಲ್ಲ ಮಂತ್ರಿಗಿರಿ ಅನುಭವಿಸಿದ ಅವಧಿ ಅತ್ಯಲ್ಪ ಅವಧಿ. ಸುಮಾರು 50 ವರ್ಷಗಳ ರಾಜಕಾರಣದಲ್ಲಿ ಅವರೆಲ್ಲ 6-7 ವರ್ಷ ಮಾತ್ರ ಮಂತ್ರಿ ಆಗಿದ್ರು. ಉಳಿದಂತೆ ಸುದೀರ್ಘ ಕಾಲ ವಿರೋಧ ಪಕ್ಷಗಳಲ್ಲಿ ಕೂತ್ಕೊಂಡು ವಿರಾಜಮಾನರಾಗ್ಬಿಟ್ಟು ವಿರೋಧ ಪಕ್ಷದ ರಾಜಕಾರಣಕ್ಕೂ ಕೂಡ ಒಂದು ದೊಡ್ಡ ವರ್ಚಸ್ಸು ಮತ್ತು ಘನತೆಯನ್ನ ತಂದುಕೊಟ್ಟವರು. ಹೀಗಾಗಿ ಇವ್ರು ಯಾರು ಅವಸರ ಮಾಡ್ತಾ ಇಲ್ಲ, ಮಂತ್ರಿ ಆಗ್ಲಿಕ್ಕೆ ಅವಸರ ಮಾಡ್ತಾ ಇಲ್ಲ. ತಮ್ಮ ಪಾತ್ರವನ್ನ ತಮಗೆ ಒಪ್ಪಿಸಲಾದ ಜವಾಬ್ದಾರಿಯನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸೋದ್ರ ಮೂಲಕ ಮಿಂಚ್ತಾ ಇದ್ದಾರೆ. ಸಂಸದೀಯ ರಾಜಕಾರಣಕ್ಕೊಬ್ಬ ಮಾದರಿ ಈ ನಿಶಿಕಾಂತ್ ದುಬೆ ಇರಲಿ. ಇವತ್ತು ಅವ್ರು ಎತ್ತಿರೋ ಅವರಿಂದಾಗಿ ಸೃಷ್ಟಿಯಾಗಿರೋ ಬಿರುಗಾಳಿ, ಈ ನ್ಯಾಯಾಂಗ ಮತ್ತು ಕಾರ್ಯಾಂಗದ ನಡುವಿನ ಸಂಘರ್ಷ ಯಾವ ಮಟ್ಟಕ್ಕೆ ತಲುಪುತ್ತೆ, ಭಾರತದ ಸಂಸದೀಯ ಪ್ರಜಾಪ್ರಭುತ್ವದ ಬೇರುಗಳನ್ನ ಇನ್ನಷ್ಟು ಬಲಪಡಿಸುವಂತ ವಿವಾದಕ್ಕೆ ಇದು ಕಾರಣವಾಗ್ಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.